ಕಾಂಗ್ರೆಸ್ಸಿನ ಯಾವೊಬ್ಬ ಮನುಷ್ಯನೂ ಜೈಲಿಗೆ ಹೋಗಿಲ್ಲ. ವೀರ ಸಾವರ್ಕರ್ ಹಾಗೆ ಯಾರೂ ಕರಿನೀರಿನ ಶಿಕ್ಷೆಯನ್ನು ಒಳಗಾಗಿಲ್ಲ. ಯಾವುದೇ ಒಂದು ನೆಹರು ಇರಬಹುದು, ಇನ್ನೊಬ್ರು ಇರಬಹುದು, ಎಲ್ಲಾದರೂ ಅಲ್ಪ ಸ್ವಲ್ಪ ಜೈಲಿನ ಊಟವನ್ನು ಅನುಭವಿಸಿದ್ದಾರೆ ಅಂತಾದರೆ ಅದು ಐಷಾರಾಮಿಯಾಗಿ ಅವರಿಗೆ ಅಂತಲೇ ಅವರನ್ನು ಅದ್ಭುತವಾಗಿ ಇಡಲಾಗಿತ್ತು. 75 ವರ್ಷದಲ್ಲಿ ಸ್ವತಂತ್ರ ಭಾರತದಲ್ಲಿ ನಾವು ಎಷ್ಟರ ಮಟ್ಟಿಗೆ ನಿರ್ಲಜ್ಜರಾಗಿದ್ದೇವೆ, ಎಷ್ಟರ ಮಟ್ಟಿಗೆ ಬುದ್ಧಿಶೂನ್ಯರಾಗಿದ್ದೇವೆ, ಎಷ್ಟರ ಮಟ್ಟಿಗೆ ನಾವು ನಮ್ಮ ಸ್ವ ವ್ಯಕ್ತಿತ್ವವನ್ನು ಕಳ್ಕೊಂಡಿದ್ದೇವೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ. ಈ ಕಾಂಗ್ರೆಸ್ಸಿನ ಇಂಡಿ ಕೂಟದ ಒಟ್ಟು ಮತಿತಾರ್ಥ ಏನು ಅಂತಂದ್ರೆ, ಯಾರಿಗೆ ಏನು ಬೇಕಾದರೂ ಅದನ್ನ ಕೊಟ್ಟು ನಾವು ಅಧಿಕಾರದಲ್ಲಿರ್ತೇವೆ ಷಂಡರಾಗಿ. ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲಿ ಎಲ್ಲರೂ ಎಲ್ಲ ಕಡೆ ಮುಸ್ಲಿಮರು ಮತ್ತು ಅಲ್ಪಸಂಖ್ಯಾತರು ಜಹಾದಿಗಳು ಎದ್ದು ಬಿದ್ದಿದ್ದಾರೆ. ಯಾಕೆ? ಕಾಂಗ್ರೆಸ್ ಸರ್ಕಾರ ಬಂದಾಗ್ಲೆಲ್ಲ ಕೋಮುಗಲಭೆ ಆಗ್ತದೆ. ಯಾಕೆ? ಕಾಂಗ್ರೆಸ್ ಸರ್ಕಾರ ಬಂದಾಗ್ಲೆಲ್ಲ ಹಿಂದೂಗಳ ಮೇಲೆ ಮಾರಣಾಂತಿಕ ಹಲ್ಲೆ ಆಗ್ತದೆ. ಯಾಕೆ? ಗಣೇಶೋತ್ಸವದ ಮೇಲೆ ಹಲ್ಲೆ ಆಗ್ತದೆ. ಯಾಕೆ? ನೀವು ಮನಸ್ಸು ಬಂದಾಗ ಎಲ್ಲಿ ಬೇಕಾದ್ರೂ ನಮಾಜ್ ಮಾಡಬಹುದು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಇತ್ತೀಚಿನ ಒಟ್ಟು ವಿದ್ಯಮಾನಗಳನ್ನು ಗಮನಿಸಿದರೆ ನಾವು ಹಿಂದೂಗಳಾಗಿ, ಭಾರತೀಯರಾಗಿ ಭಾರತದ ಅಭಿವೃದ್ಧಿಯನ್ನು, ಭಾರತದ ಒಂದು ಶಕ್ತ ಭಾರತವಾಗಿ ಕಾಣುವ ಕನಸನ್ನು ಒಪ್ಪುತ್ತೇವೆ ಅಂತಾದರೆ ನಿಜವಾಗಿಯೂ ನಮಗೆ ಒಂದು ಸ್ವಾಭಿಮಾನದ ಮತ್ತು ದೇಶೀಕೃತ ನಮ್ಮದೇ ಆದಂಥ ಒಂದು ತನದಿಂದ ನಾವು ಬದುಕಬೇಕು ಅನ್ನುವಂಥ ಆಶಯವನ್ನು ನಾವು ಹೊಂದಿದ್ದೇವೆ ಅಂತಾದರೆ ನಾವು ಎಲ್ಲರೂ ಒಂದು ನಿರ್ಣಾಯಕವಾದಂಥ ಹಂತದಲ್ಲಿದ್ದೇವೆ ಅನ್ನೋದನ್ನು ಒಪ್ಪಬೇಕಾಗತ್ತೆ. ಭಾರತ 75 ವರ್ಷಗಳಲ್ಲಿ ಈ ಕಾಂಗ್ರೆಸ್ಸಿನ ಕಪಿಮುಷ್ಟಿಯಲ್ಲಿ ಏನನ್ನು ಸಾಧಿಸಿತ್ತು, ಏನನ್ನು ನಮಗೆ ಕೊಟ್ಟಿತ್ತು ಮತ್ತು ಏನಾಗಬೇಕಾಗಿತ್ತು, ಏನಾಗಿದೆ ಅನ್ನುವ ಸತ್ಯವನ್ನು ಮೊದಲ ಬಾರಿಗೆ ನಾವು ಅರ್ಥ ಮಾಡ್ಕೋಬೇಕು. ಅದು ಅಭಿವೃದ್ಧಿ ಇರ್ಬೋದು, ಮೀಸಲಾತಿ ಇರ್ಬೋದು, ಜಾತಿ ಗಣತಿ ಇರ್ಬೋದು, ಆರ್ಥಿಕವಾದಂಥ ಬಲಿಷ್ಠತೆ ಇರ್ಬೋದು, ನಿರುದ್ಯೋಗ ಇರ್ಬೋದು, ಯಾವುದೇ ರೀತಿಯ ಸಂವಿಧಾನ, ಜನತಂತ್ರ ವ್ಯವಸ್ಥೆ, ಪ್ರಜಾತಂತ್ರ ವ್ಯವಸ್ಥೆ ಯಾವುದೇ ಇದ್ದರೂ ಕೂಡ ಅದರ ಒಟ್ಟು ಸಾರ್ಥಕತೆ ಮತ್ತು ದೇಶೀಯವಾಗಿ ನಾವು ಅದನ್ನು ಎಷ್ಟು ಮಟ್ಟಿಗೆ ಸ್ವತಂತ್ರ ಭಾರತದಲ್ಲಿ ನಾವು ಭಾರತೀಯತೆಯ ನೆಲೆಯಲ್ಲಿ ಆ ಚೌಕಟ್ಟಿನಲ್ಲಿ ಅದನ್ನು ಎಷ್ಟನ್ನು ಸಾಧಿಸಿದ್ದೇವೆ, ಅದಕ್ಕೆ ಕಾಂಗ್ರೆಸ್ಸಿನ ಕೊಡುಗೆ ಏನು? 136 ವರ್ಷದ ಇತಿಹಾಸ ಇರುವಂಥ ಕಾಂಗ್ರೆಸ್ಸು ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ಬಹಳ ಅದ್ಭುತವಾದ ಕೆಲಸವನ್ನು ಮಾಡಿದ್ದೇವೆ. ಇದೇ RSS ಇರ್ಬೋದು, ಜನಸಂಘ ಇರ್ಬೋದು, BJP ಇರ್ಬೋದು, ಇವರದ್ದು ಏನು ಕೊಡುಗೆ ಅಂತ ಪ್ರತಿ ಸಾರಿ ಕೇಳ್ತಾರಲ್ಲ, ಅದಕ್ಕೆ ಕಾಂಗ್ರೆಸ್ಸಿನವರ ಹತ್ರ ಉತ್ತರ ಇಲ್ಲ, ಅದು ನಮ್ಮ ಹತ್ರ ಇದೆ ಉತ್ತರ. ಯಾವುದೇ ಕಾಂಗ್ರೆಸ್ಸಿಗರಿಗೂ 1910ರವರೆಗೂ ಕಾಂಗ್ರೆಸ್ಸಿನ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಉತ್ತರಿಸಲಿಕ್ಕೆ ಬಹಳ ಕಷ್ಟ ಆಗತ್ತೆ. ಯಾಕೆಂದರೆ ಬ್ರಿಟಿಷ್ ಸರ್ಕಾರದವರೇ ಅದರ ಮೂಲಭೂತವಾದಂಥ ನೆಲೆಗಳಲ್ಲಿ ನಿಯುಕ್ತಗೊಂಡವರೇ ಅದರ ಅಧ್ಯಕ್ಷರಾಗಿದ್ದರು. ಕಾಂಗ್ರೆಸ್ಸಿನ ಯಾವೊಬ್ಬ ಮನುಷ್ಯನೂ ಜೈಲಿಗೆ ಹೋಗಿಲ್ಲ. ವೀರ ಸಾವರ್ಕರ್ ಹಾಗೆ ಯಾರೂ ಕರಿನೀರಿನ ಶಿಕ್ಷೆಯನ್ನು ಒಳಗಾಗಿಲ್ಲ. ಯಾವುದೇ ಒಂದು ನೆಹರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಎಲ್ಲಾದರೂ ಅಲ್ಪ ಸ್ವಲ್ಪ ಜೈಲಿನ ಊಟವನ್ನು ಅನುಭವಿಸಿದ್ದಾರೆ ಅಂತಾದರೆ ಅದು ಐಷಾರಾಮಿಯಾಗಿ ಅವರಿಗೆ ಅಂತಲೇ ಹಿಂದಿನ ರಾಜ ಮಹಾರಾಜರ ಮಹಲುಗಳಲ್ಲಿ ಅವರನ್ನು ಅದ್ಭುತವಾಗಿ ಇಡಲಾಗಿತ್ತು. ಮೂಲಭೂತವಾಗಿ ಕಾಂಗ್ರೆಸ್ಸಿನ ಬೀಜಗಳು ನೆಹರುನಿಂದ ಇವತ್ತಿನವರೆಗೆ ಅಂತ ಇಟ್ಕೊಳ್ಳೋಣ. ಅವರು ಯಾವತ್ತೂ ದೇಶೀಯತೆಯನ್ನು,
ಸನಾತನ ಧರ್ಮವನ್ನು, ಭಾರತೀಯತೆಯನ್ನು, ಭಾರತದ ಜ್ಞಾನದ ಪರಂಪರೆಯನ್ನು, ಭಾರತದ ಯಾವುದೇ ರೀತಿಯ ಮೂಲಭೂತವಾದಂಥ ಸಾಂಸ್ಕೃತಿಕ ಹೊಕ್ಕುಳು ಬಳ್ಳಿಯನ್ನು ಕತ್ತರಿಸಿದ್ರು, ನಾಶ ಮಾಡಿದ್ರು, ವಿನಾಶ ಮಾಡಿದರೆ ಹೊರತು ಅದನ್ನು ಬೆಳೆಸುವ ಕೆಲಸವನ್ನು ಮಾಡಿಲ್ಲ. ಹಾಗಾಗಿ ಕಾಂಗ್ರೆಸ್ಸಿನ ಜೀನಲ್ಲಿ, ಕಾಂಗ್ರೆಸ್ಸಿನ DNA ಏನಿದೆ ಅಂತ ನೀವು ಇವತ್ತು ಯೋಚನೆ ಮಾಡುವ ತುರ್ತಿನಲ್ಲಿ ನಿಂತಿದ್ದೇವೆ, ನಿರ್ಣಾಯಕವಾದ ಸ್ಥಿತಿಯಲ್ಲಿ ನಿಂತಿದ್ದೇವೆ. ಕರ್ನಾಟಕದಲ್ಲಿ ಆಗ್ತಾ ಇರುವಂಥ ಗಣೇಶೋತ್ಸವದ ದೊಂಬಿ, ಗಲಾಟೆ, ಬೆಂಕಿ, ನಾಗಮಂಗಲವನ್ನು ಸೇರಿ ಉತ್ತರ ಕರ್ನಾಟಕದವರೆಗೆ ಮಂಗಳೂರಿನಿಂದ ಹಿಡಿದು ಪ್ರತಿ ಒಂದು ಕಡೆಗೂ ಇವತ್ತು ಗಣಪತಿಯ ವಿಸರ್ಜನೆಗೆ ಕೂಡ ಒಂದು ಸಾಮಾಜಿಕವಾದಂಥ ಒಂದು ಸಂಘರ್ಷವನ್ನು, ಕೋಮು ಸಂಘರ್ಷವನ್ನು ನಾವು ಎದುರಿಸಬೇಕು ಅಂತ ಆದರೆ ಇದರ ಮೂಲ ಬೀಜ ಏನು, ಮೂಲಭೂತವಾದಂಥ ನೆಲೆಗಳು ಏನು ಕಾಂಗ್ರೆಸ್ಸಿನದ್ದು, ಅಥವಾ ಭವಿಷ್ಯದಲ್ಲಿ ಭಾರತವನ್ನು ಕಟ್ಟಲಿಕ್ಕೆ ಹೊರಟಂಥ ಈ ನಾಮರ್ದರಿಗೆ ಕೊನೆಗೂ ದಕ್ಕುವ ಭಾರತ ಯಾವುದು, ಅವರ ಕಲ್ಪನೆಯ ಭಾರತ ಏನು, ಅವರ ಚಿತ್ರೀಕೃತ ಭಾರತ ಏನು, ಅವರ ನಿರೀಕ್ಷಿತ ಭಾರತ ಏನು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾದಂಥ ನಿರ್ಣಾಯಕವಾದ ಹಂತದಲ್ಲಿದ್ದೇವೆ. DY ಚಂದ್ರಚೂಡ್ ಅವರ ಮನೆಗೆ ಆಹ್ವಾನದ ಮೇರೆಗೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಮಹಾರಾಷ್ಟ್ರದ ಸಂಪ್ರದಾಯ ಪ್ರಕಾರ ಟೊಪ್ಪಿಯನ್ನು ಧರಿಸಿ, ಯಾಕೆಂದರೆ DY ಚಂದ್ರಚೂಡ್ ಅವರು ಮಹಾರಾಷ್ಟ್ರ ಮೂಲದವರು, ಅಲ್ಲಿ ಹೋಗಿ ಒಂದು ಗಣಪತಿಗೆ ಪೂಜೆ ಮಾಡಿದ್ದನ್ನು ಇವತ್ತು ಸಂವಿಧಾನ ವಿರೋಧಿ, ಪ್ರಜಾತಂತ್ರದ ವಿರೋಧಿ, ಜನತಂತ್ರದ ವಿರೋಧಿ ನ್ಯಾಯಾಂಗ ವ್ಯವಸ್ಥೆಯೂ ಕೂಡ ಇವತ್ತು ಜನರ ನಂಬಿಕೆಗೆ ದ್ರೋಹ ಮಾಡಿದೆ ಅನ್ನುವ ರೀತಿಯಲ್ಲಿ ಪ್ರಶಾಂತ್ ಭೂಷಣ್ ಆ್ಯಂಡ್ ಕಾಂಗ್ರೆಸ್ ಟೀಮ್, ಆಮ್ ಆದ್ಮಿ ಪಕ್ಷ, ಇಂಡಿ ಕೂಟ ಇವತ್ತೇನು ಅದನ್ನು ಭಾಳ ದೊಡ್ಡ ವಿವಾದವಾಗಿ ಅಥವಾ ಅದನ್ನು ಕ್ರಿಟಿಸೈಸ್ ಮಾಡ್ತಾ ಇದೆ, ಇದು ಕೇವಲ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ DY ಚಂದ್ರಚೂಡ್ ಅವರ ಮನೆಗೆ ಪ್ರಧಾನಿ ಹೋದ ಪ್ರಶ್ನೆಯಲ್ಲ. ಇಲ್ಲಿರುವ ಪ್ರಶ್ನೆ ಹಿಂದುತ್ವ, ಇಲ್ಲಿರುವ ಪ್ರಶ್ನೆ ಗಣೇಶ, ಇಲ್ಲಿರುವ ಪ್ರಶ್ನೆ ಸನಾತನ ಧರ್ಮ. ಯಾಕೆಂದರೆ ಇತ್ತೀಚೆಗೆ ದ್ವಾರಕಕ್ಕೆ ಭೇಟಿ ಕೊಟ್ಟ ಚೀಫ್ ಜಸ್ಟಿಸ್ DY ಚಂದ್ರಚೂಡ ಅವರನ್ನು ಕೂಡ ಕಾಂಗ್ರೆಸ್ ಟೀಕೆ ಮಾಡಿತ್ತು. ಇದೇ ಪ್ರಶಾಂತ್ ಭೂಷಣ್ ತೀವ್ರವಾಗಿ ಟೀಕೆ ಮಾಡಿದ್ರು. ಹಾಗಾದರೆ 75 ವರ್ಷದಲ್ಲಿ ಸ್ವತಂತ್ರ ಭಾರತದಲ್ಲಿ ನಾವು ಎಷ್ಟರ ಮಟ್ಟಿಗೆ ನಿರ್ಲಜ್ಜರಾಗಿದ್ದೇವೆ, ಎಷ್ಟರ ಮಟ್ಟಿಗೆ ಬುದ್ಧಿಶೂನ್ಯರಾಗಿದ್ದೇವೆ, ಎಷ್ಟರ ಮಟ್ಟಿಗೆ ನಾವು ನಮ್ಮ ಸ್ವ ವ್ಯಕ್ತಿತ್ವವನ್ನು ಕಳ್ಕೊಂಡಿದ್ದೇವೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ. ಪ್ರಧಾನಿ ಆಗ್ಬೋದು, ರಾಷ್ಟ್ರಪತಿ ಆಗ್ಬೋದು, ರಾಜ್ಯಪಾಲರಾಗ್ಬೋದು, ಚೀಫ್ ಜಸ್ಟಿಸ್ ಆಗ್ಬೋದು, ಅವರ ವೈಯಕ್ತಿಕ ಜೀವನದ ಒಂದು ಕಾರ್ಯಾಚರಣೆ ಅಥವಾ ಒಂದು ಪ್ರಯಾಣದಲ್ಲಿ ಅಥವಾ ದಿನಚರಿಯಲ್ಲಿ ಅವರು ಸಾಮೂಹಿಕವಾಗಿ ಬೆರೆಯಬಾರದು ಅನ್ನೋದಕ್ಕೆ ಯಾವುದೇ ಆದರೂ ಸಾಂವಿಧಾನಿಕವಾದ ಕಟ್ಟುಪಾಡುಗಳು ಇದೆಯೇನು, ಕಾನೂನು ಇದೆಯೇನು? ಇದ್ರೆ ಹೇಳಿ. DY ಚಂದ್ರಚೂಡ್ ಅವರ ಮನೆಯ ಖಾಸಗಿ ಕಾರ್ಯಕ್ರಮಕ್ಕೆ ಮೋದಿ ಅವರು ಗೌಪ್ಯವಾಗಿ ಹೋಗಿಲ್ಲ, ಕದ್ದು ಮುಚ್ಚಿ ಹೋಗಿಲ್ಲ, ನೇರವಾಗಿ ಹೋಗಿದ್ದಾರೆ, ಪಬ್ಲಿಕ್ಕಲ್ಲಿ ಹೋಗಿದ್ದಾರೆ. ಅದನ್ನು ಪಬ್ಲಿಕ್ಕಲ್ಲಿ ಪ್ರಚುರಪಡಿಸಲಾಗಿದೆ. ಏನಾಯಿತು? ಆಯಿತು. ಹಾಗಾದರೆ ಚಂದ್ರಚೂಡ್ ಅವರು ಯಾರು? ಚಂದ್ರಚೂಡ್ ಅವರು ಯಾರು? ಇದೇ ಚಂದ್ರಚೂಡ್ ಅವರು ಬಹುತೇಕವಾಗಿ ಯಾವತ್ತು ಆಳುವ ಸರ್ಕಾರದ ಪರವಾಗಿ ಅಥವಾ ಆ ರೀತಿಯ ನಾವು ಭ್ರಮಿಸುವ ಹಾಗೆ ಅಥವಾ ಆ ರೀತಿಯ ನಾವು ಭಾವಿಸುವ ಹಾಗೆ ಒಂದೇ ಒಂದು ತೀರ್ಪನ್ನು ಯಾವತ್ತೂ ಕೊಟ್ಟವರಲ್ಲ. ಹಾಗೆ ನೋಡಿದರೆ ಇಡೀ 10 ವರ್ಷದಲ್ಲಿ ಅವರ ಕೊಟ್ಟಂಥ ಮಹಾ ತೀರ್ಪುಗಳೆಲ್ಲವೂ ಬಹುತೇಕವಾಗಿ ಭಾರತ ಸರ್ಕಾರದ ವಿರುದ್ಧವಾಗಿದೆ.
ಅವರಿಗೆ ಮುಜುಗರವನ್ನು ತರುವ ರೀತಿಯಲ್ಲೇ ಅವರ ತೀರ್ಪುಗಳಿದೆ. ಯಾಕೆ ಅಂತಂದರೆ DY ಚಂದ್ರಚೂಡ್ ಅವರ ಇಡೀಯದಂಥ ವೃತ್ತಿಯ ಬದುಕು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ, ನಿಷ್ಠುರವಾಗಿದೆ ಮತ್ತು ಅಷ್ಟರ ಮಟ್ಟಿಗೆ ಅದು ನಿಷ್ಪಕ್ಷಪಾತವಾಗಿದೆ. ಇದೇ ಎಲೆಕ್ಷನ್ ಬಾಂಡ್ ವಿಷಯದಲ್ಲಿ ಏನು ತೀರ್ಪು ಕೊಟ್ಟರು? ಸರ್ಕಾರ ಎಲೆಕ್ಷನ್ ಬಾಂಡನ್ನು ಪ್ರಚುರಪಡಿಸಿದಾಗ ಅದರ ವಿರುದ್ಧವಾಗಿ ತೀರ್ಪು ಕೊಟ್ಟದಷ್ಟೇ ಅಲ್ಲ, ಇಲ್ಲಿವರೆಗೆ ಎಲೆಕ್ಷನ್ ಬಾಂಡಲ್ಲಿ ಯಾರ್ಯಾರು ದುಡ್ಡು ತಗೊಂಡಿದ್ದಾರೆ ಅದೆಲ್ಲವೂ ಜನರ ಎದುರು ಬರಬೇಕು ಅಂತ ತೀರ್ಪು ಕೊಟ್ಟರು. ಯಾರು ತೀರ್ಪು ಕೊಟ್ಟರು? ಈ ತೀರ್ಪನ್ನು ಎಲ್ಲಿ ನೀವು ಅರ್ಥೈಸ್ತೀರಿ? ಹಾಗಾದರೆ DY ಚಂದ್ರಚೂಡ್ ಅವರ ಮನೆಗೆ ಪ್ರಧಾನಿಯವರು ಹೋದರೆ ನೀವು ಇಷ್ಟರ ಮಟ್ಟಿಗೆ ಆಕ್ಷೇಪ ಮಾಡುವವರು, ಇದೇ ನಿಮ್ಮ ವಿರೋಧ ಪಕ್ಷದ ಸಾಂವಿಧಾನಿಕ ಹುದ್ದೆಯಲ್ಲಿದ್ದಂಥ ರಾಹುಲ್ ಗಾಂಧಿ ಅಮೆರಿಕದ ಈ ಲೇಟೆಸ್ಟ್ ವಿಸಿಟಲ್ಲಿ ಯಾರನ್ನೆಲ್ಲ ಭೇಟಿಯಾದರು? ಇದರ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಯಾರೆಲ್ಲ ಭಾರತದ ವಿರೋಧಿಗಳು, ಪಾಕಿಸ್ತಾನದ ಪರವಾಗಿದ್ದವರು, ಭಾರತವನ್ನು ತುಂಡು ತುಂಡಾಗಿ ಛಿದ್ರಗೊಳಿಸಬೇಕು ಅಂತ ಭಾವಿಸುವವರು, ಬಾಂಗ್ಲಾದೇಶದ ಅರಾಜಕತೆಯ ಕೀಪಿನ್ಗಳು, ಅವರ ಪ್ರತಿ ಒಬ್ಬರೊಟ್ಟಿಗೆ ಅವರು ಮೀಟಿಂಗ್ ಮಾಡಿದ್ದು ಇವತ್ತು ಜಗಜ್ಜಾಹೀರಾಗಿದೆ. ಹಾಗಾದರೆ ನಿಮ್ಮ ಉದ್ದೇಶ ಏನು? ಭಾರತದಲ್ಲಿ ಭಾರತೀಯತೆಯನ್ನು, ಭಾರತದ ಸಾರ್ವಭೌಮತೆಯನ್ನು, ಭಾರತದ ಹಿಂದುತ್ವವನ್ನು, ಭಾರತದ ಸನಾತನತೆಯನ್ನು, ಭಾರತದ ಬಹುಸಂಖ್ಯಾತರ ಎದೆಮೆಟ್ಟಿ ನಿಂತು ಪಾಶ್ಚಾತ್ಯ ವಿರೋಧಿ ಶಕ್ತಿಗಳೊಟ್ಟಿಗೆ ಕೈ ಮಿಲಾಯಿಸಿ ಅಧಿಕಾರಕ್ಕೆ ಬಂದು ಒಬ್ಬ ಪಪೆಟ್ಟಿನ ರೀತಿಯಲ್ಲಿ, ಅಂದರೆ ಇಂಗ್ಲೆಂಡು, ಅಮೇರಿಕಾ, ಚೈನಾ ಸ್ಪಾನ್ಸರ್ ಮಾಡುವ, ಆದೇಶಿಸುವ, ನಿಯಂತ್ರಿಸುವ ಒಬ್ಬ ಪ್ರಧಾನಿಯಾಗಿ ಆದರೂ ನಾನು ಇರಬಲ್ಲೆ, ನಾನು ಪ್ರಧಾನಿಯಾಗಬೇಕು, ಮೋದಿಯವರನ್ನು ಕೆಳಗಿಳಿಸಬೇಕು. ದೇಶಭಕ್ತ ಮತ್ತು ದೇಶ ವಿರೋಧಿ, ದೇಶಭಕ್ತ ಮತ್ತು ದೇಶವನ್ನು ತಿಂದು ತೇಗುವ ಮತ್ತು ಪಾಶ್ಚಿಮಾತ್ಯರಿಗೆ ಕವಡೆ ಕಾಸಿಗೆ ಮಾರಾಟ ಮಾಡುವಂಥ ಒಬ್ಬ ನಜಬಂಡನ ಮಧ್ಯೆ ಇವತ್ತು ಯುದ್ಧ ನಡೀತಾ ಇದೆ. ರಾಹುಲ್ ಗಾಂಧಿ ಹೇಳಿದಾಗೆ ಸಿಕ್ಕರ ಪೇಟ ಮತ್ತು ಕಡಗದ ಮಧ್ಯೆ ಯುದ್ಧ ನಡೀತಾ ಇಲ್ಲ. ಭಾರತೀಯತೆ, ಭಾರತೀಯ ಸಾರ್ವಭೌಮತೆ, ಭಾರತೀಯತೆಯ ಒಂದು ಸ್ವಾಭಿಮಾನ, ನಮ್ಮ ಜ್ಞಾನ ಪರಂಪರೆ, ಅದರ ಅಳಿವು ಉಳಿವನ್ನು ನಿರ್ಧರಿಸುವಂಥ ಒಬ್ಬ ದೇಶಭಕ್ತ ಮೋದಿ ಒಂದು ಕಡೆ ಆದರೆ, ದೇಶವನ್ನು 3 ಕಾಸಿಗಾದರೂ ನಾನು ಮಾರಿ ನಾನು ಅಧಿಕಾರದಲ್ಲಿದ್ದು ನನ್ನ ವೈಭೋಗವನ್ನು ಸ್ಥಾಪಿಸಬಲ್ಲೆ ಅನ್ನುವಂಥ ಒಬ್ಬ ದೇಶದ್ರೋಹಿ, ನಜಬಂಡ, ಮಾನಹೀನ, ದೇಶವನ್ನು ಹರಾಜು ಹಾಕುವಂಥ ಒಬ್ಬ ಪಟಿಂಗ, ಅವನ ಮಧ್ಯೆ ಇವತ್ತು ಯುದ್ಧ ನಡೀತಾ ಇದೆ. 110 ಕೋಟಿ ಹಿಂದೂ ಸಮುದಾಯದ ಬಹುಸಂಖ್ಯಾತರು ಇವತ್ತು ನಿರ್ಣಯವನ್ನು ತೆಗೆದುಕೊಳ್ಳದೇ ಇದ್ದರೆ, ನಾವು ದೇಶಭಕ್ತರಾಗಿ ಇವತ್ತು ಒಗ್ಗಟ್ಟಾಗದೇ ಇದ್ದರೆ, ಅದು ವಕ್ಫಿನ ವಿಚಾರ ಇರ್ಬೋದು, ಇನ್ನೊಂದಿರ್ಬೋದು, ಮಗದೊಂದಿರ್ಬೋದು, ನಾವೇನಾದರೂ ಇವತ್ತು ನಮ್ಮ ಸ್ವಾರ್ಥ ಮತ್ತು ನಮ್ಮ ಬದುಕಿನ ಬಗ್ಗೆನೇ ಯೋಚನೆ ಮಾಡಿ ನಾವು ಕೇವಲ ಸೋಷಿಯಲ್ ಮೀಡಿಯಾದ ವೀರರಾಗಿದ್ದರೆ, ಆಗಬಹುದಾದರೆ ಭವಿಷ್ಯದಲ್ಲಿ ಈ ಭಾರತದ ನಕ್ಷೆ, ಒಂದು ಅಖಂಡ ಭಾರತದ ಭವ್ಯ ಭಾರತ ಏನಿತ್ತಲ್ಲ, ನಮ್ಮ ಪೂರ್ವ ಭಾರತ, ಇವತ್ತವೆಲ್ಲವನ್ನು ಕಳ್ಕೊಂಡಿದ್ದೇವೆ. ಈಗಿದ್ದಂಥ ಸ್ಥಿತಿಯಲ್ಲೂ ಭೂಶಿರವನ್ನು ಕಳ್ಕೊಳ್ತಾ ಇದ್ದೇವೆ. ಈ ಕಾಂಗ್ರೆಸ್ಸಿನ ಇಂಡಿ ಕೂಟದ ಒಟ್ಟು ಮತಿತಾರ್ಥ ಏನು ಅಂತಂದರೆ, ಯಾರಿಗೆ ಏನು ಬೇಕಾದರೂ ಅದನ್ನು ಕೊಟ್ಟು ನಾವು ಅಧಿಕಾರದಲ್ಲಿರ್ತೇವೆ, ಷಂಡರಾಗಿ, ಗುಲಾಮರಾಗಿ, ಅಡಿಯಾಳಾಗಿ. ಅಂಥ ಒಂದು ಸ್ಥಿತಿಗೆ ತರಲಿಕ್ಕೆ ಭಾರತವನ್ನು ಇಡೀ ಪಾಶ್ಚಾತ್ಯ ಶಕ್ತಿಗಳೊಟ್ಟಿಗೆ ಇವತ್ತು ಕೈ ಮಿಲಾಯಿಸ್ತಾ ಇರುವುದು ರಾಹುಲ್ ಗಾಂಧಿ. ಅವರ ಟಾರ್ಗೆಟ್ ಇರುವುದೇ, ಅದು ನೆಹರು ಕಾಲದಿಂದ ಬಂತು, ಇಂದಿರಾ ಗಾಂಧಿ ಕಾಲದಿಂದ ಬಂತು, ರಾಜೀವ್ ಗಾಂಧಿ ಕಾಲದಿಂದ ಬಂತು,
ಎಲ್ಲ ಕಾಲದಿಂದಲೂ ಬಂತು. ಏನು? ಈ ದೇಶದ ಬಹುಸಂಖ್ಯಾತರ ನಡುವನ್ನು ಮುರಿಯುವುದು, ಈ ದೇಶದ ಸಾರ್ವಭೌಮತೆಯನ್ನು ಮುರಿಯುವುದು, ಈ ದೇಶದ ಜ್ಞಾನ ಪರಂಪರೆಯನ್ನು ಮುರಿಯುವುದು, ಈ ದೇಶದ ಇತಿಹಾಸವನ್ನು ಸಂಪೂರ್ಣವಾಗಿ ಅಪಭ್ರಂಶಗೊಳಿಸಿ ಕೇವಲ ಅಲ್ಪಸಂಖ್ಯಾತರ ಪರವಾದಂಥ ವೋಟ್ ಬ್ಯಾಂಕಿನ ರಾಜಕಾರಣಕ್ಕೆ ಪೂರಕವಾಗುವಂಥ ದೇಶದ್ರೋಹಿಗಳ ಇತಿಹಾಸವನ್ನೇ ಪರಮ ಸತ್ಯ ಅನ್ನುವಂಥ ಇತಿಹಾಸವನ್ನು ಸ್ಥಾಪಿಸೋದು, ಇದು ಕಾಂಗ್ರೆಸ್ಸಿನ ಅಜೆಂಡಾ. ಇಲ್ಲದೇ ಇದ್ದರೆ 64 ವರ್ಷದ ಚಂದ್ರಚೂಡ್ ಅವರು ಯಾರು ಅನ್ನೋದನ್ನು ಅರ್ಥ ಮಾಡಿಕೊಳ್ದೇನೆ ಇವತ್ತು ಅವರ ಮನೆಗೆ ಹೋದಂಥ ಪ್ರಧಾನಿಯವರನ್ನು ಕ್ರಿಟಿಸೈಸ್ ಮಾಡೋದು ಬೇರೆ ಯಾವ ಕಾರಣಕ್ಕೂ ಅಲ್ಲ, ಅದು ಗಣೇಶೋತ್ಸವದ ಕಾರಣಕ್ಕಾಗಿ. ನೆನಪಿಡಿ, 2013ರಿಂದ 2016 ಅಲಹಾಬಾದ್ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಆಗ್ತಾರೆ. 2016ರಿಂದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗ್ತಾರೆ DY ಚಂದ್ರಚೂಡ್ ಅವರು. ನವೆಂಬರ್ 9, 2022ರಿಂದ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗಿ ಅವರು ಆಯ್ಕೆ ಆಗ್ತಾರೆ. ನೇರ, ನಿಷ್ಠುರ ಮತ್ತು ಯಾವುದೇ ರೀತಿಯಲ್ಲೂ ಸ್ವಾರ್ಥದ ಲವಲೇಶವೂ ಇಲ್ಲದೇ ಸಂವಿಧಾನಬದ್ಧವಾಗಿ ನ್ಯಾಯವನ್ನು ಕೊಡುವಂಥ ಒಬ್ಬ ಮನುಷ್ಯ ಇದ್ದರೆ ಅದು DY ಚಂದ್ರಚೂಡ್ ಅವರು. ರಾಹುಲ್ ಗಾಂಧಿಯ ಅನರ್ಹತೆಯ ಪ್ರಕರಣದ ಬಗ್ಗೆ ಯಾವ ರೀತಿಯ ತೀರ್ಪನ್ನು ಕೊಟ್ಟರು? ಸಭಾಪತಿಯವರು 6 ವರ್ಷ ನಿಷೇಧ ಮಾಡಿದರು. 24ರ ಚುನಾವಣೆಯಲ್ಲಿ ಸ್ಪರ್ಧಿಸುವ ಸಾಧ್ಯತೆ ಕೂಡ ಇರಲಿಲ್ಲ. ಆದರೆ ಅದನ್ನು ಸಂಪೂರ್ಣವಾಗಿ ರದ್ದು ಮಾಡಿ ಅವರನ್ನು ಮತ್ತೆ ರಾಜಕೀಯಕ್ಕೆ ಸಂವಿಧಾನಾತ್ಮಕವಾಗಿ ಸಂಸತ್ ಸದಸ್ಯರಾಗಿ ಮುಂದುವರಿಯುವಂತೆ ಮಾಡಿದ್ದು ಯಾರು ತೀರ್ಪು? ಚಂದ್ರಚೂಡ್ ಅವರ ತೀರ್ಪು. ಅವಾಗ ಅವರನ್ನು ಇನ್ನಿಲ್ಲದಂತೆ ಹೊಗಳಿದ್ರಿ. ನೀಟ್ ವಿಚಾರದಲ್ಲಿ ಯದ್ವಾ ತದ್ವಾ ಸರ್ಕಾರಕ್ಕೆ ತಪರಾಕಿ ಕೊಟ್ಟದ್ದು ಯಾರು? ಚಂದ್ರಚೂಡ್ ಅವರು. ಹೀಗೆ ಅವರ ಇಡೀ ತೀರ್ಪನ್ನು ಮುಂದುವರಿಸ್ತಾ ಹೋಗ್ಬೋದು. ಆದರೆ ಅವರ ವೈಯಕ್ತಿಕ ಜೀವನದಲ್ಲಿ ಒಂದು ಗಣೇಶೋತ್ಸವದ ಸಂದರ್ಭದಲ್ಲಿ ಪ್ರಧಾನಿಯನ್ನು ಭೇಟಿಯಾದರು ಅನ್ನುವ ಕಾರಣಕ್ಕಾಗಿ ಅವರ ಇಡೀ ನ್ಯಾಯಾಂಗವನ್ನು, ನ್ಯಾಯ ತೀರ್ಪನ್ನು, ಅವರ ವ್ಯಕ್ತಿತ್ವವನ್ನು, ಅವರ ನಿಷ್ಠುರತೆಯನ್ನು, ಅವರ ಟ್ರಾನ್ಸ್ಪರೆನ್ಸಿಯನ್ನು, ಅವರ ಶುದ್ಧತೆಯನ್ನು ಪ್ರಶ್ನಿಸ್ತೀರಿ ಅಂತಾದರೆ ಕಾಂಗ್ರೆಸ್ಸಿನ ಮೂಲಭೂತವಾದಂಥ ನೆಲೆಗಳೇನು? ನಿಮ್ಮ ಸಿದ್ಧಾಂತ ಏನು ಅಂತ ನಾವು ಪ್ರಶ್ನಿಸಬೇಕಾಗುತ್ತೆ. ಇವತ್ತು ಕೇವಲ ಮೋದಿಯವರು ಚಂದ್ರಚೂಡ್ ಅವರ ಮನೆಗೆ ಹೋದ ಪ್ರಶ್ನೆ ಅಲ್ಲ, ಗಣೇಶೋತ್ಸವದ ಪ್ರಶ್ನೆ. ಇವತ್ತು ಕರ್ನಾಟಕದಲ್ಲಿ ಗಣೇಶೋತ್ಸವದ ಇಡೀದಾದಂಥ ಪ್ರಕರಣದಲ್ಲಿ ನಾಗಮಂಗಲದಲ್ಲಿ ಅಲ್ಲಿ ಏನೋ ಮಸೀದಿ ಇದೆ, ಮಸೀದಿ ಎದುರು ಹೋಗಬೇಕಾದ್ರೆ ನಮ್ಮ ವಾದ್ಯಗಳನ್ನು, ಘೋಷಣೆಗಳನ್ನು, ಭಜನೆಗಳನ್ನು ನಿಲ್ಲಿಸಬೇಕಂತೆ. ಏನಿದು ಬಾಂಗ್ಲಾದೇಶನ? ಇದು ಪಾಕಿಸ್ತಾನನ? ಇದು ಬಾಂಗ್ಲಾದ ಪ್ರಧಾನಿ, ಹಂಗಾಮಿ ಪ್ರಧಾನಿ ಈಗ ಅಲ್ಲಿ ಆರ್ಡರ್ ಮಾಡಿದ್ದಾರೆ. ಏನು? ನಮಾಜ್ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ದೇವಸ್ಥಾನಗಳಲ್ಲೂ ಗಂಟೆ ಮೊಳಗಬಾರ್ದು, ಪೂಜೆ ಮಾಡಬಾರ್ದು, ನೀವು ಯಾವುದೇ ಭಜನೆಯನ್ನು, ಘೋಷಣೆಯನ್ನು ಮಾಡಬಾರ್ದು, ನೀವು ಮೌನವಾಗಿ ಸೈಲೆಂಟ್ ಆಗಿರತಕ್ಕದ್ದು ಅಂತ. ಏನು ಮಂಡ್ಯ, ನಾಗಮಂಗಲ ಪಾಕಿಸ್ತಾನದಲ್ಲಿದೆಯಾ? ಬಾಂಗ್ಲಾದಲ್ಲಿದೆಯಾ? ಇವತ್ತು ನಿಮ್ಮ ಉದ್ದೇಶ ಏನು? ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲಿ ಎಲ್ಲರೂ, ಎಲ್ಲ ಕಡೆ ಮುಸ್ಲಿಮರು ಮತ್ತು ಅಲ್ಪಸಂಖ್ಯಾತರು, ಜಹಾದಿಗಳು ಎದ್ದು ಬಿದ್ದಿದ್ದಾರೆ. ಯಾಕೆ? ಮೆರವಣಿಗೆಗೆ ಹೋಗ್ತಾ ಇರುವಾಗ ಎಲ್ಲೋ ಒಂದು ಕಡೆ ಉದ್ವಿಗ್ನ ಪರಿಸ್ಥಿತಿ ಆಗತ್ತೆ ಅಂತ ಗೊತ್ತಾದಾಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಹಿಂದೂ ಬಾಂಧವರು. ಪೊಲೀಸರು ಬರ್ತಾರೆ. ಅಲ್ಪಸಂಖ್ಯಾತರು ಅಲ್ಲಿ ಅವತ್ತು ಸರಿಯಾದ ತುಕಡಿಗಳಿರಲಿಲ್ಲ. ಕಲ್ಲು, ಬೆಂಕಿ, ಬಾಂಬು, ಪೆಟ್ರೋಲು ಎಲ್ಲದರ ಮೂಲಕ ಎಷ್ಟರ ಮಟ್ಟಿಗೆ ಅಂದರೆ ವಿಡಿಯೋ ಅದಕ್ಕೆ ಸಾಕ್ಷಿ ಇದೆ. ಮಕ್ಕಳ ಕೈಯಲ್ಲಿ ಕಲ್ಲು ಕೊಟ್ಟು ತೋರಿಸಿದ್ರಂತೆ, ಬುಟ್ಟಿ ಬುಟ್ಟಿಗಳ ಕಲ್ಲು. ಹಾಗಾದರೆ ಇದು ವ್ಯವಸ್ಥಿತ ಅಂತ ನಿಮಗೆ ಭಾವಿಸಲಿಕ್ಕೆ ಆಗುವುದಿಲ್ವೇನು? ಇದೊಂದು ಚಿಕ್ಕ ಪುಟ್ಟ ಘಟನೆ ಅಂತ ಹೇಳ್ತಾರೆ ನಮ್ಮ ಗೃಹ ಮಂತ್ರಿಗಳು ಪರಮೇಶ್ವರ್ ಅವರು. ಏನು ಮತಿಭ್ರಷ್ಟತೆಗೆ ಒಳಗಾಗಿದ್ದೀರೇನು? ಅಂದರೆ ಈ ನಾಡಿನಲ್ಲಿ ಇರುವ ಸರ್ಕಾರ ಬ್ರದರ್ಸ್ ಸರ್ಕಾರ, ದೇ ಆರ್ ಆಲ್ ಬ್ರದರ್ಸ್ ಅಂತ ಹೇಳಿದಂಥ ಇದೇ DK ಶಿವಕುಮಾರ್.
ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಕೋಮುಗಲಭೆ ಆಗ್ತದೆ ಯಾಕೆ? ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಹಿಂದೂಗಳ ಮೇಲೆ ಮಾರಣಾಂತಿಕ ಹಲ್ಲೆ ಆಗ್ತದೆ ಯಾಕೆ? ಗಣೇಶೋತ್ಸವದ ಮೇಲೆ ಹಲ್ಲೆ ಆಗ್ತದೆ ಯಾಕೆ? ನೀವು ಮನಸ್ಸು ಬಂದಾಗ ಎಲ್ಲಿ ಬೇಕಾದರೂ ನಮಾಜ್ ಮಾಡ್ಬೋದು. ಇಫ್ತಿಯಾರ್ ಕೂಟದ ಇಡೀ ಪರಂಪರೆ ಕಾಂಗ್ರೆಸ್ಸಿನ ಪರಂಪರೆ. ಅದು ನೆಹರುನಿಂದ ಹಿಡಿದು ಈ ರಾಹುಲ್ ಗಾಂಧಿವರೆಗೆ ಬಂದು ನಿಲ್ತದೆ. ಇದೇ 2009ರಲ್ಲಿ ಇದೇ ಮನಮೋಹನ್ ಸಿಂಗ್ ಅಧಿಕಾರದಲ್ಲಿದ್ದಾಗ ಏನಾಯಿತು? 2009 37 ಚೀಫ್ ಜಸ್ಟಿಸ್ಗಳನ್ನು ಇಫ್ತಾರ್ ಕೂಟಕ್ಕೆ ಆಹ್ವಾನಿಸಲಾಗಿತ್ತು. ಆವಾಗ ಚೀಫ್ ಜಸ್ಟಿಸ್ ಇವತ್ತು DY ಚಂದ್ರಚೂಡ್ ಅವರಿದ್ದ ಜಾಗದಲ್ಲಿ G ಬಾಲಕೃಷ್ಣನ್ ಅವರಿದ್ದರು. ಅವರ ಒಂದು ಫೋಟೋಗಳನ್ನು ನೀವು ಗಮನಿಸ್ಬೋದು. ಏನು ನಗು, ಏನು ಸಂತೋಷ ಪ್ರಧಾನಿಯೊಟ್ಟಿಗೆ. ಅದು ಓಕೆನಾ? ಭಾರತವನ್ನು ವಿರೋಧಿಸುವ, ಮೋದಿಯನ್ನು ವಿರೋಧಿಸುವ, ಭಾರತದ ಅಖಂಡತೆಯನ್ನು ವಿರೋಧಿಸುವ, ಪಾಕಿಸ್ತಾನದ ಪರವಾಗಿ ಮಾತಾಡುವ, ದೇಶದ್ರೋಹಿಗಳ ಪರವಾಗಿ ಮಾತಾಡುವ, ಭಯೋತ್ಪಾದಕರ ಪರವಾಗಿ ಮಾತಾಡುವ ಎಲ್ಲ ಮಿಲಿಟೆನ್ಸು ದೇಶ ವಿರೋಧಿಗಳ ಒಟ್ಟಿಗೆ 1, 2, 3, 4 ಅಂತ ಅಮೆರಿಕದ ಪ್ರವಾಸದಲ್ಲಿ ಭೇಟಿಯಾಗ್ತಾರಲ್ಲ ರಾಹುಲ್ ಗಾಂಧಿ. ಯಾವ ದೇಶದವರು ಅವರು? ಯಾವ ದೇಶದ ಸಂಸತ್ತಿನ ವಿರೋಧ ಪಕ್ಷದ ನಾಯಕರು? ಭಾರತದ ಆರ್ಥಿಕತೆಯ ಬಗ್ಗೆ, ಭಾರತದ ಬಲಿಷ್ಠತೆಯ ಬಗ್ಗೆ ಚೈನಾವನ್ನು ಕಂಪೇರ್ ಮಾಡಿ ಹೀನಾಯವಾಗಿ ಮಾತಾಡ್ತಿರಲ್ಲ. ಚೈನಾದಲ್ಲಿ ಇವತ್ತು ನಿರುದ್ಯೋಗ ಇಲ್ಲ ಅಂತ ಹೇಳ್ತಿರಲ್ಲ. ನಿಮಗೆ ಅಂಕಿಅಂಶ ಗೊತ್ತೇನೋ? 5 ಜನರಲ್ಲಿ 2 ಜನ ನಿರುದ್ಯೋಗಿಗಳು ಚೈನಾದಲ್ಲಿ. ಅದರ ಇಡೀ GDP ಬಿದ್ದು ಒದ್ದಾಡ್ತಾ ಇದೆ, ಆರ್ಥಿಕವಾಗಿ ದಿವಾಳಿಯಾಗಿದೆ. ಅದೇ ಭಾರತ ಇವತ್ತು ಆರ್ಥಿಕವಾಗಿ ಶಕ್ತವಾಗಿದೆ, ಪ್ರತಿ ಒಂದರಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿದೆ. ಉತ್ಪಾದನೆಯಲ್ಲಿ ಚೈನಾ ಕಳೆದ 6 ತಿಂಗಳಲ್ಲಿ ಶತಮಾನದಲ್ಲೇ ಹಿನ್ನಡೆಯನ್ನು ಕಂಡಿದೆ. ಅದೇ ಭಾರತ ನಿರ್ಭರ್ ಭಾರತ, ಆತ್ಮನಿರ್ಭರ್ ಭಾರತದ ಹೆಸರಿನಲ್ಲಿ ಸ್ವ ಉತ್ಪಾದನೆ ಮತ್ತು ರಫ್ತಿನ ವಿಷಯದಲ್ಲಿ ನಾವು ಕಳೆದ 25-30 ವರ್ಷಗಳಲ್ಲೇ ದಾಖಲಾರವಾದಂಥ ಸಾಧನೆ ಮಾಡಿದ್ದೇವೆ. ಕಣ್ಣಿಗೆ ಕಾಣುವುದಿಲ್ಲ ನಿಮಗೆ? ಭಾರತವನ್ನು ವಿದೇಶ ನೆಲದಲ್ಲಿ ಹೀಗಳೆಯುವಂಥ ಈ ಪಟಿಂಗತನ ಯಾವುದರ ಪರಿಣಾಮ ಅಂತಂದರೆ, ವಿದೇಶಿ ಶಕ್ತಿಗಳನ್ನು, ಮೂರನೇ ಶಕ್ತಿಗಳನ್ನು ಭಾರತಕ್ಕೆ ನುಗ್ಗಿಸುವ ಇದೇ ಜವಾಹರ್ಲಾಲ್ ನೆಹರು ಇವರ ಅಜ್ಜನೇ ಮಾಡಿದ ಕೆಲಸ ಇದು. ಪಾಕಿಸ್ತಾನ ಭಾರತದ ಕಾಶ್ಮೀರದ ಸಮಸ್ಯೆಯನ್ನು ವಿಶ್ವಸಂಸ್ಥೆಗೆ ಕೊಂಡೊಯ್ದಂಥ ಒಂದು ದುಷ್ಟ ಪ್ರಯತ್ನವೇ ಇವತ್ತು ನಾವು ಕಾಶ್ಮೀರದ ಸಮಸ್ಯೆಯಿಂದ ಬಳಲುವಂತಾಗಿದೆ. ಅದು ದ್ವಿಪಕ್ಷೀಯವಾದಂಥ 2 ದೇಶದ ಆಂತರಿಕ ಸಮಸ್ಯೆ. ಅದನ್ನು ವಿಶ್ವದ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿ ಮೂರನೇ ಶಕ್ತಿಗೆ ಮತ್ತು ಮೂರನೆಯ ಶಕ್ತಿಗಳ ಅಟಾಟೋಪಕ್ಕೆ ಯಾರಾದರೂ ಅದನ್ನು ಅನುವು ಮಾಡಿಕೊಟ್ಟದಿದ್ದರೆ ಅದು ನೆಹರು ಅವರ ಬ್ಲಂಡರ್ಗಿರಿ. ಭಾರತ ಅಂದರೆ ಏನಂತ ಭಾವಿಸಿದಿರಿ? 75 ವರ್ಷದಲ್ಲಿ 58 ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ಸಿಗರು ಕೊಟ್ಟ ಕೊಡುಗೆ ಏನು? ಇದೇ ಇಂದಿರಾ ಗಾಂಧಿಯವರು ಜಾತಿ ಗಣತಿಯ ಬಗ್ಗೆ ಇವತ್ತೇನು ಮೊಮ್ಮಗ ಮಾತಾಡ್ತಾ ಇದ್ದಾನೆ, ಅದೇ ಜಾತಿಯ ಬಗ್ಗೆ ಇಂದಿರಾ ಗಾಂಧಿ ಅವರು ಒಂದು ಮಾತನಾಡ್ತಾರೆ. ಜಾತಿ ಅಂತ ಹೇಳಿ ಜಾತಿಗೆ ಪುರಸ್ಕಾರವನ್ನು ಕೊಟ್ಟರೆ ಭಾರತದ ಮುನ್ನಡೆಯನ್ನು ಆಶಿಸುವ ಮನಸ್ಸುಗಳಲ್ಲ, ಭಾರತದ ಅಭಿವೃದ್ಧಿಯ ಹಿನ್ನಡೆಯನ್ನು ಬಯಸುವಂಥ ಮನಸ್ಸುಗಳು. ಅದು ಯಾವತ್ತೂ ಸರ್ವಸಮ್ಮತ ಅಲ್ಲ ಅನ್ನುವಂಥ ಮಾತನ್ನು ಇದೇ ಇಂದಿರಾ ಗಾಂಧಿ ಅವರು ಹೇಳ್ತಾರೆ. मेरा विश्वास जातिवाद में नहीं है. अपने को एक माने, इस महान देश के महान नागरिक अपनी कहीं को माने. ಪೋಖ್ರಾನ್ ಮೂಲಕ, ಅಣು ಪರೀಕ್ಷೆಯ ಮೂಲಕ ಯಾವ ರೀತಿ ತಪರಾಕಿಯನ್ನು ಕೊಟ್ಟರು ಅಮೆರಿಕಕ್ಕೆ ಅಟಲ್ ಬಿಹಾರಿ ವಾಜಪೇಯಿ. ಕಾರ್ಗಿಲ್ ವಿಷಯದಲ್ಲಿ ಇದೇ ಕ್ಲಿಂಟನ್ನಿಗೆ ತಪರಾಕಿ ಹೊಡೆದರು. ಅದರ ಅರ್ಥ ಏನು? ಭಾರತ ಸ್ವಾವಲಂಬಿ ಆಗ್ತಾ ಇದೆ, ಭಾರತ ಬಲಿಷ್ಠವಾಗ್ತಾ ಇದೆ, ಭಾರತ ತನ್ನ ಕಾಲ ಮೇಲೆ ತಾನು ನಿಲ್ತಾ ಇದೆ ಅನ್ನುವಂಥ ಒಂದು ಸಂಜ್ಞೆಗಳನ್ನು ಅಲ್ಲಿಂದ ಕೊಡ್ತಾ ಬಂದರು. ಆದರೆ ನೀವೇನು ಮಾಡಿದಿರಿ? ಅದು ಬಿಡಿ.
ಇದೇ ಇವತ್ತಿನ ಈ ಅಮೆರಿಕದ ಪ್ರವಾಸದಲ್ಲಿ ಪ್ರಧಾನಿಯನ್ನು, ಭಾರತದ ಏಳಿಗೆಯನ್ನು, ಭಾರತದ ಬಲಿಷ್ಠತೆಯನ್ನು, ಪ್ರತಿ ಒಂದನ್ನು ಕಾಲಿನ ಚಪ್ಪಲಿ ಥರ ಹೀನಾಯವಾಗಿ ಮಾತಾಡಿದಂಥ ಇದೇ ರಾಹುಲ್ ಗಾಂಧಿಯವರಿಗೆ ಅಲ್ಲಿ ಒಬ್ಬ ಪತ್ರಕರ್ತ ಕೇಳ್ತಾನೆ, ಅದರ ಸಾಕ್ಷ್ಯವನ್ನು ನಿಮ್ಮ ಎದುರಿಡ್ತೇವೆ. ಏನು ಹೇಳ್ತಾರೆ ಅವರು? ಮೊರಾರ್ಜಿ ದೇಸಾಯಿ ಅವರ ಕಾಲದಲ್ಲಿ ನಿಮ್ಮ ಅಜ್ಜಿ ಇಂದಿರಾ ಗಾಂಧಿಯವರು, ಅವ್ರ ಬಗ್ಗೆ ನಮಗೆ ಅಭಿಮಾನ ಇದೆ, ಇಂದಿರಾ ಗಾಂಧಿಯವರು ಜೈಲಿಗೆ ಹೋಗ್ತಾರೆ. ಆದರೆ ಆ ಸಂದರ್ಭದಲ್ಲಿ ಭಾರತದ ಜೈಲಿನ ಒಟ್ಟು ಪರಿಸ್ಥಿತಿ ಮತ್ತು ಅವತ್ತಿನ ರಾಜಕೀಯ ಷಡ್ಯಂತ್ರವು ಅಥವಾ ಇನ್ನಿತರ ವಿಷಯಗಳ ಬಗ್ಗೆ ಏನು ಹೇಳ್ತೀರಿ ಮೇಡಮ್ ಅಂತ ಇಂದಿರಾ ಗಾಂಧಿ ಅವರನ್ನು ಕೇಳಿದಾಗ, ಇಂಗ್ಲೆಂಡಿನಲ್ಲಿ ನನ್ನ ದೇಶ, ನನ್ನ ಭಾರತದ ಬಗ್ಗೆ ಯಾವುದೇ ರೀತಿಯ ನೆಗೆಟಿವ್ ಕಮೆಂಟನ್ನು ನಾನು ಕೊಡಲಾರೆ ಅನ್ನುವಂಥ ಮಾತನ್ನು ಆಡಿದರು ನಿಮ್ಮ ಅಜ್ಜಿ ಇಂದಿರಾ ಗಾಂಧಿಯವರು. ಐ ಹೋಪ್ ನೀವು ಕಿಂಚಿತ್ತಾದರೂ ನಿಮ್ಮ ಅಜ್ಜಿ ಮತ್ತು ಇಂದಿರಾ ಗಾಂಧಿಯವರ ಮಾತಿನ ಮತಿತಾರ್ಥವನ್ನು ಅರ್ಥ ಮಾಡಿಕೊಂಡು ನಿಮ್ಮ ಮಾತು ಮತ್ತು ಸ್ವಭಾವವನ್ನು ಬದಲಾಯಿಸಿಕೊಳ್ತೀರಿ ಅಂತ ನಾನು ಆಶಿಸ್ತೇನೆ. ಐ ಹೋಪ್. ಒಬ್ಬ ಪತ್ರಕರ್ತ ಇದನ್ನು ಕೇಳ್ತಾನೆ, ವಿದೇಶಿ ನೆಲದಲ್ಲಿ ನಿಂತಂಥ ಪತ್ರಕರ್ತ. Mrs. Gandhi, your grandmother, was like an elder sister to me. She helped me a great deal and she was a wonderful woman. When she came here in a press conference in London, after being imprisoned by Morarji Desai, a journalist asked her, "What is your experience of prison in India?" And she said, "I don't want to talk anything bad about India in this conference. I hope that you will take some lesson from what Mrs. Indira Gandhi said." ಆದರೆ ಇದೇ ದೇಶದ ಪ್ರಜಾಪ್ರಭುತ್ವದ ರಕ್ಷಕರು, ಸಂವಿಧಾನ ರಕ್ಷಕರು ಅಂತ ಹೇಳ್ಕೊಳ್ಳುವಂಥ ಬ್ಲಡಿ ಫೂಲ್ಗಳು ಇದೇ ರಾಹುಲ್ ಗಾಂಧಿ ಅಂತವರು, ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿ ನಿಂತವರು, ಕೂತವರು ವಿದೇಶಿ ನೆಲದಲ್ಲಿ ಹೋಗಿ ಬೆಗ್ ಮಾಡ್ತಾರೆ. ನಮ್ಮ ಜನತಂತ್ರ ವ್ಯವಸ್ಥೆ ಕುಸಿದಿದೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಕುಸಿದಿದೆ, ಅಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ, ಅದಿಲ್ಲ, ಇದಿಲ್ಲ, ನಮ್ಮನ್ನು ಬಂದನ್ನು ರಕ್ಷಿಸಿ 75 ವರ್ಷದ ನಂತರ ಇಂಥ ದರಿದ್ರ ಕೆಲಸವನ್ನು, ಪಡಪೋಷ ಕೆಲಸವನ್ನು, ಬೆನ್ನೆಲುಬದೆ ಇದ್ದಂಥ ಕೆಲಸವನ್ನು, ನಾಮರ್ದ ಕೆಲಸವನ್ನು ಮಾಡ್ತೀರಿ ಅಂತ ಆದರೆ ನೀವೆಂಥ ದೇಶದ್ರೋಹಿಗಳು. ಪಾಕಿಸ್ತಾನದವರಲ್ಲ, ವಿದೇಶಿಗರೂ ಅಲ್ಲ, ಯಾರೂ ಅಲ್ಲ, ನಿಮ್ಮಂಥ ಪಾಖಂಡಿಗಳು, ದೇಶದ್ರೋಹಿಗಳು. ಸಂವಿಧಾನದ ಹೆಸರಿನಲ್ಲಿ ಈ ದೇಶವನ್ನು ಲೂಟಿ ಮಾಡಲಿಕ್ಕೆ ಹೊರಟವರು, ಈ ದೇಶವನ್ನು ಮಾರಲಿಕ್ಕೆ ಹೊರಟವರು, ಈ ದೇಶದ ಅಸ್ಮಿತೆ, ಹಿಂದುತ್ವ, ಇದರ ಸನಾತನ ಧರ್ಮ, ಇದರ ಭವ್ಯತೆ, ಇದರ ಜ್ಞಾನದ ಪರಂಪರೆ, ಇದರ ಎಲ್ಲ ಐತಿಹಾಸಿಕವಾದಂಥ ಒಂದು ಶ್ರೀಮಂತಿಕೆಯನ್ನು, ಮಾನ ಸಮ್ಮಾನವನ್ನು, ಅಸ್ತಿತ್ವವನ್ನು ನೀವು ಮಾರಾಟ ಮಾಡಲಿಕ್ಕೆ ಹೊರಟಿದ್ದೀರಿ. ಇದೇ ರಾಹುಲ್ ಗಾಂಧಿ ಮಾರಾಟ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗಲೂ ನಾವು ಅರ್ಥ ಮಾಡಿಕೊಳ್ಳದೆ ಇದ್ದರೆ ಈ ವಾಸ್ತವವನ್ನು, ಕಾಂಗ್ರೆಸ್ಸಿನ ಮೂಲಭೂತವಾದಂಥ ಅಜೆಂಡವೇ ಏನು ಅಂತಂದರೆ ಹಿಂದೂ ಧರ್ಮ, ಹಿಂದುತ್ವ, ನಮ್ಮ ನಂಬಿಕೆಗಳು, ನಮ್ಮ ಅಸ್ಮಿತೆ, ನಮ್ಮ ಭಾರತೀಯತೆ, ನಮ್ಮ ಧ್ವಜ, ನಮ್ಮ ಪ್ರಾರ್ಥನೆ, ನಮ್ಮ ರಾಷ್ಟ್ರಗೀತೆ, ನಮ್ಮ ವಂದೇ ಮಾತರಂ, ನಿಜವಾದ ಸ್ವಾತಂತ್ರ್ಯ ಹೋರಾಟಕ್ಕೆ ಬಲಿದಾನಗೈದಂಥ ಸ್ವಾತಂತ್ರ್ಯ ಸೇನಾನಿಗಳನ್ನು ಸಂಪೂರ್ಣವಾಗಿ ಇತಿಹಾಸದಿಂದ ರಿಜೆಕ್ಟ್ ಮಾಡುವ, ಒರೆಸಿ ಹಾಕುವ ಈ ಕ್ಷುದ್ರ ಮನೋಭಾವಕ್ಕೆ ಇವತ್ತಿಗೂ ನಾವು ಅರ್ಥ ಮಾಡಿಕೊಳ್ಳದೇ ಪ್ರತಿಕ್ರಿಯಿಸದೇ ಇದ್ದರೆ, ನಾವು ಎದ್ದು ನಿಲ್ಲದೇ ಇದ್ದರೆ ನಾವು ಸಂಪೂರ್ಣವಾಗಿ ನಾಶ ಆಗಿ ಹೋಗ್ತೇವೆ. ನೆನಪಿಡಿ, DY ಚಂದ್ರಚೂಡ್ ಅವರಿಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವು ಯಾವ ರೀತಿ ವರ್ತಿಸಬೇಕು, ನನ್ನ ಸಾಂಸಾರಿಕ ವ್ಯವಸ್ಥೆಯಲ್ಲಿ ಯಾವ ರೀತಿ ವರ್ತಿಸಬೇಕು, ನನ್ನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾವ ರೀತಿ ವರ್ತಿಸಬೇಕು, ಅದರ ಪರಿಭಾವ ಇದೆ. ಇಲ್ಲ ಅಂತ ಭಾವಿಸಿದಿದ್ದರೆ ಅದು ಮತಿಗೇಡಿಗಳ ಕಾಂಗ್ರೆಸ್ಸಿನ ವಾದವೇ ಹೊರತು ಅದು ಸಾಂವಿಧಾನಿಕವಾದದ್ದಲ್ಲ. ಒಬ್ಬ ಪ್ರಧಾನಿ ಚೀಫ್ ಜಸ್ಟಿಸ್ ಮನೆಗೆ ಹೋಗಬಾರ್ದು ಅನ್ನೋದಕ್ಕೆ ಎಲ್ಲಿದೆ ಕಾನೂನು ಹೇಳಿ?
ನೀವು ಇಫ್ತಾರ್ ಕೂಟದಲ್ಲಿ ಯಾರು ಬೇಕಾದರೂ ಕರೆಯಬಹುದು, ಚೀಫ್ ಜಸ್ಟಿಸನ್ನು ಕರೆಯಬಹುದು, ಅಲ್ಲಿ ಬೇಕಾದ ರೀತಿ ವರ್ತಿಸ್ಬೋದು. DY ಚಂದ್ರಚೂಡ್ ಅವರ ಮನೆಗೆ ಮೋದಿಯವರು ಹೋದ ತಕ್ಷಣ ನ್ಯಾಯಾಂಗ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆ, ಸಂವಿಧಾನ ಕುಸಿದು ಬಿದ್ದೋಯ್ತೇನೋ? ಏನಂತ ಮಾತಾಡ್ತಾ ಇದ್ದೀರಿ? ನಿಮಗೆ ಚಂದ್ರಚೂಡ್ ಅವರಲ್ಲ, ಪ್ರಧಾನಿಯವರಲ್ಲ, ಗಣೇಶ ಸಮಸ್ಯೆ, ಹಿಂದುತ್ವ ಸಮಸ್ಯೆ, ಹಿಂದೂ ಧರ್ಮ ಸಮಸ್ಯೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಹಿಂದೂಗಳು. ಇದನ್ನು ಅರ್ಥ ಮಾಡಿಕೊಳ್ಳದೆ ಇದ್ದರೆ ನಾವು ಸಂಪೂರ್ಣವಾಗಿ ಇಡೀ ಪ್ರಪಂಚದ ಏಕೈಕ ಹಿಂದೂ ದೇಶ ಅಂತಿದ್ದಂಥ ಭಾರತವನ್ನು ನಾವೀಗ ಆಂಶಿಕವಾಗಿ ಬಹುತೇಕವಾಗಿ ಕಳ್ಕೊಳ್ತಾ ಇದ್ದೇವೆ. ಏನೋ ಪೂರ್ವಜನ್ಮದ ಈ ನೆಲದ ಕಾಯಕ ಭೂಮಿಯ ಯದಯದಾಯಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅನ್ನುವಂಥ ಕೃಷ್ಣನ ವಾಕ್ಯದಂತೆ ಮೋದಿಯವರು ಏನು ಅವತರಿಸಿ ಬಂದಿದ್ದಾರೆ, ಈ ಶಬ್ದವನ್ನು ನಾನು ಭಾಳ ಪ್ರಜ್ಞಾಪೂರ್ವಕವಾಗಿ ಮಾತಾಡ್ತಾ ಇದ್ದೇನೆ. ಎಡಪಂಥೀಯರು, ಬುದ್ಧಿಜೀವಿಗಳು, ಕಾಂಗ್ರೆಸ್ಸಿಗರು ನಮ್ಮನ್ನು ಏನು ಬೇಕಾದರೂ ಹೇಳ್ಕೊಳ್ಳಿ, ಐ ಡೋಂಟ್ ಕೇರ್. ನಾನು BJP ಅಲ್ಲ, ನಾನು ಈ ದೇಶದ ಪರ, ಈ ದೇಶದ ದೇಶಿಕ, ಹಿಂದೂ ಧರ್ಮದ ಪ್ರತಿಪಾದಕ, ಸನಾತನ ಧರ್ಮದ ಪ್ರತಿಪಾದಕ, ಭಾರತೀಯತೆಯ ಪ್ರತಿಪಾದಕ ನಾನು. ಹಾಗಾಗಿ ಅದನ್ನು ಪ್ರತಿಪಾದಿಸುವ ಪ್ರತಿಯೊಬ್ಬರೂ ನಮ್ಮವರೇ. ಅತ್ಯಂತ ಅಶ್ಲೀಲವಾಗಿ ದಲಿತರನ್ನು ಅವಮಾನಿಸಿ, ಹೆಣ್ಮಕ್ಕಳನ್ನು ಅವಮಾನಿಸಿ, ಯಾವ ರೀತಿಯಲ್ಲಿ ಸಂಸ್ಕೃತಿಯ ಗಂಧಗಾಳಿ ಇಲ್ಲದೆ ಇದ್ದಂತೆ ಕಚಡ ರೀತಿಯಲ್ಲಿ ವರ್ತಿಸಿದಂಥ ಮುನಿರತ್ನ ಅವರ ಆಡಿಯೋ ಇವತ್ತೇನೋ ಪಬ್ಲಿಷ್ ಆಗಿ ಅವರನ್ನು ಅರೆಸ್ಟ್ ಆಗಿದೆಯಲ್ಲ, ಅವರದೇ ಅಂತ ಆದರೆ ಅವರನ್ನು ಬಹಿಷ್ಕಾರ ಹಾಕಬೇಕು ಅಂತ ಹೇಳುವ ನಾನು. ಅಂಥ ಕಚಡಗಳು ಈ ಸಮಾಜದಲ್ಲಿ ಯಾರೂ ಇರಬಾರ್ದು ಅಂತ. ಅದರಲ್ಲೂ ಸಾಂವಿಧಾನಿಕ ಹುದ್ದೆಯಲ್ಲಿ ಯಾರೂ ಇರಕೂಡದು. ಅದು BJP ಅವರಾಗಲಿ, ಕಾಂಗ್ರೆಸ್ನವರಾಗಲಿ, ಇನ್ನೊಬ್ಬರಾಗಲಿ. ಮಹಿಳೆಯರನ್ನು ಗೌರವಿಸ್ಲಿಕ್ಕಾಗದೇ ಇದ್ದಂಥವರು, ತಾಯಿಯನ್ನು ಗೌರವಿಸ್ಲಿಕ್ಕಾಗದೇ ಇದ್ದಂಥವರು, ಇನ್ನೊಬ್ಬರ ಹೆಂಡತಿಯನ್ನು ಗೌರವಿಸ್ಲಿಕ್ಕಾಗದೇ ಇದ್ದಂಥವರು, ದಲಿತರನ್ನು ಕಾಲಿಗೆ ಕಸ ಅಂತ ಭಾವಿಸುವವರು, ಹಣವೇ ಬಹಳ ಮುಖ್ಯ, ಅಧಿಕಾರವೇ ಮುಖ್ಯ ಅಂತ ಭಾವಿಸುವಂಥ ಯಾವುದೇ MLA ಇರ್ಬೋದು, ಮುನಿರತ್ನ ಇರ್ಬೋದು, ಅವ್ರ ಆಚೆಯವರು ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಅವರೆಲ್ಲರನ್ನು ಒದ್ದೋಡಿಸ್ಬೇಕು ಅಂತ ಹೇಳುವ ನಾನು. ಹಾಗಾಗಿ ರಾಹುಲ್ ಗಾಂಧಿಯ ಒಟ್ಟು ವರ್ತನೆ, ಅದು CAA ಪರವಾದಂಥ ಹೋರಾಟ ಇರ್ಬೋದು, ಅದರ ವಿರೋಧಿಸಿದ್ದಂಥ ಹೋರಾಟ ಇರ್ಬೋದು, ರೈತ ಹೋರಾಟ ಇರ್ಬೋದು, ಯಾವುದೇ ಇರ್ಬೋದು, ದೇಶದಲ್ಲಿ ಅಭಿವೃದ್ಧಿ ಪರವಾದಂಥ ಯಾವುದೇ ಕೆಲಸಗಳು ನಡೀಲಿ. ಹಿಂದೆ ಹೇಗೆ ಇತ್ತು ಭಾರತ, ಇವತ್ತು ಹೇಗಾಗಿದೆ? ರೈಲ್ ಇರ್ಬೋದು, ವಿಮಾನ ಇರ್ಬೋದು, ನೆಲ ಇರ್ಬೋದು, ರೋಡ್ ಇರ್ಬೋದು, ಪ್ರತಿ ಒಂದು ಇನ್ಫ್ರಾಸ್ಟ್ರಕ್ಚರನ್ನು 75 ವರ್ಷದಲ್ಲಿ ಈ ಕಾಂಗ್ರೆಸ್ಸಿನ ಬಡ್ಡಿ ಮಕ್ಕಳು ಕಟ್ಟಿದ್ರೇನು? ಕಟ್ಟಲಿಲ್ಲ. ಇವತ್ತು ನಾವು ಅದನ್ನು ನೋಡ್ತಾ ಇದ್ದೇವೆ. ಇಡೀ ವಿದೇಶದಲ್ಲಿ ಭಾರತೀಯರು ಅಂದರೆ ಕವಡೆ ಕಾಸಿನ ಬೆಲೆ ಇರಲಿಲ್ಲ. ಕಳ್ಳರು, ಕಾಕರು, ಮೋಸಗಾರರು ಅಂತ ನೋಡ್ತಾ ಇದ್ರು. ಇವತ್ತೇನಾಗಿದೆ ಈ 10 ವರ್ಷದಲ್ಲಿ? ನೀವೇನು ಕಡ್ದು ಉಳಿಸಿದ್ದೀರಿ? ಕಣ್ಣಿಲ್ಲ, ಹೃದಯ ಇಲ್ಲ, ಮನಸ್ಸಿಲ್ಲ, ಕೇವಲ ಅಧಿಕಾರ, ಅಧಿಕಾರ, ಅಧಿಕಾರ. ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡ್ತೇವೆ ಅಂತ, ಯಾರೊಟ್ಟಿಗೂ ಶಾಮೀಲಾಗ್ತೇವೆ, ದೇಶದ್ರೋಹಿಗಳನ್ನು ಆಹ್ವಾನಿಸ್ತೇವೆ ದೇಶದ ಒಳಗಡೆ. ಎಂಥ ನೀಚ ಸಂತತಿ ರೀ ನೀವು. ಇಲ್ಲಾನು ಓಮರನ್ನು ಭೇಟಿ ಆಗ್ತೀರಿ, ಇನ್ನೊಬ್ಬರನ್ನು ಭೇಟಿ ಆಗ್ತೀರಿ. ಅವಳು ಎಂಥ ಹೆಂಗಸು ಅಂತ ಭಾವಿಸಿದಿರಿ? ದೇಶವನ್ನು ವಿರೋಧಿಸುವ ತುಕಡೆ ಗ್ಯಾಂಗಿನೊಟ್ಟಿಗೆ ಕೈ ಜೋಡಿಸಿದ, ಪಾಕಿಸ್ತಾನದೊಟ್ಟಿಗೆ ಕೈ ಮಿಲಾಯಿಸಿದಂಥ ಹೆಂಗಸರೊಟ್ಟಿಗೆ ಹೋಗಿ ಮಜಾ ಉಡಾಯಿಸ್ತೀರಿ. ಇವತ್ತು ಎಲ್ಲರನ್ನ ಬಾಂಗ್ಲಾದೇಶದನ್ನು ಬರ್ಬಾದ್ ಮಾಡಿದಂಥವ್ರೊಟ್ಟಿಗೆ ಹೋಗಿ ನೀವು ಕೂತ್ಕೊಳ್ತೀರಿ. ಇಲ್ಲಿ DY ಚಂದ್ರಚೂಡ್ ಅವರ ಮನೆಗೆ ಹೋಗಿ ಒಂದು ದೇವ್ರ ಪೂಜೆ ಮಾಡಿದರೆ, ಗಣೇಶನ ಪೂಜೆ ಮಾಡಿದರೆ ಅದಕ್ಕೆ ದೇಶವೇ ಬರ್ಬಾದಾಗೋಯ್ತು, ನ್ಯಾಯಾಂಗ ವ್ಯವಸ್ಥೆ ಗೋವಿಂದ ಅನ್ನುವ ರೀತಿಯಲ್ಲಿ ಮಾತಾಡ್ತೀರಿ. ಮಾನ ಮರ್ಯಾದೆ ಏನಾದರೂ ಇದೆಯಾ ನಿಮಗೆ? ಅವ್ರಿಗಿಂತ ಮುಖ್ಯವಾಗಿ ಕೊನೆಗೂ ಒಂದು ಮಾತನ್ನು ಹೇಳ್ತೇನೆ ಕೇಳಿ. ನಮ್ಮ ದೇಶದ ಬಹುಸಂಖ್ಯಾತರಿಗೆ ಮಾನ, ಸ್ವಾಭಿಮಾನ, ನಮ್ಮ ದೇಶ ಅನ್ನುವಂಥ ಕಿಂಚಿತ್ತು ಪ್ರೀತಿ, ಪ್ರೇಮ, ಸ್ವಾಭಿಮಾನ ಇದ್ದರೆ ಇದನ್ನಾದರೂ ಅರ್ಥ ಮಾಡಿಕೊಳ್ಳಿ. ದೇಶವನ್ನು ರಕ್ಷಿಸುವವರು ಯಾರು? ದೇಶವನ್ನು ಭಕ್ಷಿಸುವವರು ಯಾರು? ದೇಶವನ್ನು ಮಾರಾಟ ಮಾಡಲಿಕ್ಕೆ ಹೊರಟವರು ಯಾರು? ದೇಶದ ಇಡೀ ಅಖಂಡತೆ ಮತ್ತು ಇಡೀ ಹಿಂದುತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡಿಯೇ ಸಿದ್ಧಾಂತ ಪಣ ತೊಟ್ಟಂಥ ಕಾಂಗ್ರೆಸ್ಸಿನ
ಪಟಿಂಗರ್ ಯಾರು ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾವು ಇನ್ನಾದರೂ ಜಾಗೃತರಾಗದೇ ಇದ್ದರೆ ನಾವು ಸಂಪೂರ್ಣವಾಗಿ ಭವಿಷ್ಯವನ್ನು ಕಳ್ಕೊಳ್ತೇವೆ. ಭಾರತವನ್ನು ಕಳ್ಕೊಳ್ತೇವೆ, ಅಸ್ತಿತ್ವವನ್ನು ಕಳ್ಕೊಳ್ತೇವೆ, ಹಿಂದುತ್ವವನ್ನು ಕಳ್ಕೊಳ್ತೇವೆ, ಸನಾತನತೆಯನ್ನು ಕಳ್ಕೊಳ್ತೇವೆ. ನಮ್ಮ ಸಂಪೂರ್ಣವಾದಂಥ ಪರಂಪರೆಯನ್ನು ನಾವು ಕಳ್ಕೊಳ್ತೇವೆ. ಇದಿಷ್ಟನ್ನು ಹೇಳಬೇಕಾಗಿತ್ತು ನನಗೆ. ಅಷ್ಟೇ. ನಮಸ್ತೆ.